ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಕಾರಣ ಮೆಟ್ರೋದಲ್ಲಾಗುವಂತಹ ಒಂದಿಷ್ಟು ಘಟನೆಗಳು ಈ ಪ್ರಶ್ನೆಗೆ ಕಾರಣ ಮತ್ತೊಮ್ಮೆ ಅದೇ ರೀತಿಯ ಘಟನೆಯೊಂದು ನಡೆದಿದೆ. ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಮುನ್ನೆಲೆಗೆ ಬಂದಿದೆ. ಯುವತಿಯ ಖಾಸಗಿ ಅಂಗವನ್ನು ಸ್ಪರ್ಶಿಸಿ ಯುವಕನಿಂದ ಕಿರುಕುಳವಾಗಿದೆ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ಜನವರಿ 1ರಂದು ಹೊಸ ವರ್ಷದ ದಿನದೇ ನಡೆದಿರುವಂತಹ ಘಟನೆ ಇದು. ಕಿರುಕುಳ ನೀಡಿದಂತಹ ವ್ಯಕ್ತಿಗೆ ಯುವತಿಯಿಂದ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮೆಟ್ರೋ ಸಿಬ್ಬಂದಿ. ಈ ಮೂಲಕ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಕಾರಣ ಮೆಟ್ರೋದಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇರುವಂತಹದ್ದು, ಬಹಿರಂಗವಾಗ್ತಾ ಇರುವಂತಹದ್ದು, ಸಹಜವಾಗಿಯೇ ಈ ರೀತಿಯ ಪ್ರಶ್ನೆ ಮುನ್ನೆಲೆಗೆ ಬರಲಿಕ್ಕೆ ಕಾರಣವಾಗಿರುವಂತಹದ್ದು. ನಮ್ಮ ಮೆಟ್ರೋದಲ್ಲಿ ಯುವತಿಯೊಬ್ಬರು ಸಂಚಾರವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಯುವತಿಯ ಖಾಸಗಿ ಅಂಗವನ್ನು ಸ್ಪರ್ಶಿಸಿ ಯುವಕನಿಂದ ಲೈಂಗಿಕ ಕಿರುಕುಳವಾಗಿದೆ ಅಂಥೇಳಿ ಯುವತಿ ಆರೋಪಿಸಿದ್ದಾರೆ. ಘಟನಾ ಸ್ಥಳದಲ್ಲಿಯೇ ಆ ಯುವಕನಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಈಗ ಇದೇ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಏರಿರುವಂಥದ್ದು. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀನೇ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀನೇ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನನ್ನದು ಏನ್ ಮಾತಾಡ್ತಾ ನೀನೇ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ನಮ್ಮ ಮೆಟ್ರೋದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಸದ್ಯ BMRCL ಭದ್ರತಾ ವಿಭಾಗದ ಅಧಿಕಾರಿಗಳು ಆ ವ್ಯಕ್ತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಉತ್ತರ ಭಾರತದ ನಿವಾಸಿ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಇತ್ತು. ಸೊ ಉಪ್ಪಾರಪೇಟೆ ಪೊಲೀಸರಿಗೆ ಆ ವ್ಯಕ್ತಿಯನ್ನ ಒಪ್ಪಿಸಲಾಗಿತ್ತು. ಅದರಿಂದ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಸೊ ಆ ವಿಚಾರವನ್ನ, ಇದು ಆಗಿರುವಂತಹ ಘಟನೆ ಜನವರಿ 1ಕ್ಕೆ. ಸೊ ಅಲ್ಲಿ ಕ್ಷಮಾಪಣೆ ಕೋರಿದ ಬಳಿಕ ಆ ವ್ಯಕ್ತಿಯನ್ನ ಬಿಟ್ಟು ಕಳಿಸಲಾಗಿತ್ತು. ಆದ್ರೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚೆಗೆ ನಿನ್ನೆಂದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ಸೊ ಸಹಜವಾಗಿ ಮಹಿಳೆಯರು ಕೂಡ ಅದನ್ನ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ವಾ, ಅದು ಸೇಫ್ ಅಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ BMRCL ಭದ್ರತಾ ವಿಭಾಗದ ಅಧಿಕಾರಿಗಳು ಈ ಒಂದು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಈ ಒಂದು ಪ್ರಕರಣವನ್ನ ಜನವರಿ 1ಕ್ಕೆ ಮುಗಿಸಲಾಗಿದೆ. ಆದ್ರೆ ಸದ್ಯ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಸೊ ಉತ್ತರ ಭಾರತದ ಆ ವ್ಯಕ್ತಿಯಿಂದನೇ ಈ ಕೃತ್ಯ ಆಗಿದೆ ಅನ್ನುವಂಥದ್ದನ್ನ, ಈ ಹಿಂದೆ ಕೂಡ 2 ಪ್ರಕರಣಗಳು ನಮ್ಮ ಮೆಟ್ರೋದಲ್ಲಿ ಲೈಂಗಿಕ ಕಿರುಕುಳಗಳು ಕೊಟ್ಟಿರುವಂತಹ ಆರೋಪದ ಪ್ರಕರಣಗಳು ಕೂಡ ಕಂಡು ಬಂದಿದ್ದು. ಅದಾದ ನಂತರ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಅಂದ್ರೆ BMRCL ಅಧಿಕಾರಿಗಳು ಕೂಡ ಮುಂದೆ ಈ ರೀತಿ ಆಗದಂತೆ ಸುರಕ್ಷತಾ ಕ್ರಮಗಳಿಗೆ ಆದ್ಯತೆಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದಾದ ನಂತರ ಅಗೈನ್ ಮತ್ತೆ ಅಂತದ್ದೇ ಒಂದು ಕಿರುಕುಳ ಆರೋಪ ಕೂಡ ಕೇಳಿ ಬಂದಿದೆ. ಸೊ ಅವರ ಜೊತೆ ಅಂದ್ರೆ ಆ ಒಂದು ಮೆಜೆಸ್ಟಿಕ್ನ ನಿಲ್ದಾಣದಲ್ಲಿ ಯಾರು ಟ್ರಾವೆಲ್ ಅನ್ನ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಆ ಯುವತಿ ಏನು ಆ ವ್ಯಕ್ತಿಯನ್ನ ಹಿಡಿದು ನೇರವಾಗಿ ಭದ್ರತಾ ವಿಭಾಗದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಏನು ಒಪ್ಪಿಸಿದ್ರು, ಆ ಘಟನೆಯ ದೃಶ್ಯಾವಳಿಗಳನ್ನ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಿದ್ರು. ಆ ವಿಡಿಯೋ ಚಿತ್ರೀಕರಣವನ್ನ ಆಧರಿಸಿಕೊಂಡು ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಪೊಲೀಸರ ಮುಂದೆ ತಪ್ಪನ್ನ ಒಪ್ಕೊಂಡ ಬಳಿಕ ಆ ವ್ಯಕ್ತಿಯನ್ನ ಕಳಿಸಿಕೊಟ್ಟಿದ್ರು. ಸೊ ಇದೀಗ BMRCL ಮುಂದಿನ ಆದ್ಯತೆ ಅಂದ್ರೆ
ಮಹಿಳೆಯರಿಗೆ ಸುರಕ್ಷತೆ ಭದ್ರತೆಯನ್ನ ಕಲ್ಪಿಸುವಂಥದ್ದು. ಇದು ಕೇವಲ ಒಂದೆರಡು ಪ್ರಕರಣಗಳಲ್ಲ ಪ್ರೇಮ್, ಪದೇ ಪದೇ ಇಂತಹ ಲೈಂಗಿಕ ಕಿರುಕುಳ ಪ್ರಕರಣಗಳು ನಮ್ಮ ಮೆಟ್ರೋದಲ್ಲಿ ಆಗ್ತಾ ಇದೆ ಅಂದಮೇಲೆ ಸೊ ಮಹಿಳೆಯರಿಗೂ ಕೂಡ ಟ್ರಾವೆಲ್ ಅನ್ನ ಮಾಡೋದಕ್ಕೆ ಆತಂಕ, ಭಯ ಪಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಹಜವಾಗಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ಕೂಡ, ಪೀಕ್ ಅವರ್ಸ್ಗಳಲ್ಲಿ ಕೂಡ ಸೊ ಎರ್ರಾಬಿರ್ರಿಯಾಗಿ ನುಗ್ತಾ ಇರ್ತಾರೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಅವರ ಜೊತೆ ಅಸಭ್ಯ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಸೊ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಿರುಕುಳ ಕೊಡುವಂತಹ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಪ್ರಮುಖವಾಗಿ ಮಹಿಳಾ ಬೋಗಿಗಳಂತೇಳಿ ನಮ್ಮ ಮೆಟ್ರೋದಲ್ಲಿ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಅಲ್ಲಿ ಕೂಡ ಒಂದಿಷ್ಟು ಪುರುಷ ಪ್ರಯಾಣಿಕರು ಕೂಡ ಎಂಟ್ರಿ ಆಗ್ತಾ ಇರ್ತಾರೆ. ಸೊ ಇದೆಲ್ಲವನ್ನ ಕೂಡ BMRCL ನ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಬೇಕು. ಜೊತೆಗೆ ಈ ರೀತಿಯ ಕಿರುಕುಳ ಆರೋಪಗಳು ಅಥವಾ ಕಿರುಕುಳದ ಪ್ರಕರಣಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕೂಡ BMRCL ಮುಂದಾಗಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋ ನನ್ನದು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ. ಬರ್ರಿ ಮೇಡಮ್, ಇರಮ್ಮ ಒಂದ್ ನಿಮಿಷ ಇರಮ್ಮ, ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋ ನನ್ನದು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ. ಬರ್ರಿ ಮೇಡಮ್, ಇರಮ್ಮ ಒಂದ್ ನಿಮಿಷ ಇರಮ್ಮ, ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋ ನನ್ನದು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ. ಬರ್ರಿ ಮೇಡಮ್, ಇರಮ್ಮ ಒಂದ್ ನಿಮಿಷ ಇರಮ್ಮ, ವೇಟ್ ಮಾಡಪ್ಪ, ವೇಟ್ ಮಾಡಿ. ಯಾಕೆ ಹುಡುಗಿ ಸೈಲೆಂಟ್ ಇದ್ರೆ ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋ ನನ್ನದು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ. ಈ ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿಯ ಕಾಮುಕ ಕ್ರಿಮಿಗಳು ತಮ್ಮ ಚಪಲವನ್ನು ತೀರಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಮಾಲ್ನಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ಮಾಸುವ ಮುನ್ನವೇ ಮೆಟ್ರೋದಲ್ಲಿ ಇವತ್ತಿಗೆ ಲೈಂಗಿಕ ಕಿರುಕುಳವಾಗಿರುವಂತಹದ್ದು. ಇಂತಹ ಕ್ರಿಮಿಗಳನ್ನ ಹೊಸಕಿ ಹಾಕುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಮಹಿಳೆ ಕೂಡ ಆಗ್ರಹಿಸಿರುವಂತಹದ್ದು.